ಸಿಎಂ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಡ್ತಾ ಇದ್ದಾರೆ. ಆ ಕಾನೂನಲ್ಲಿ ಯಾರೇ ತಪ್ಪು ಮಾಡಿ ಸಿದ್ದರಾಮಯ್ಯರೇ ಮಾಡಲಿ, ಪ್ರಧಾನಿ ಮೋದಿನೇ ಮಾಡಲಿ, ಯಾರೇ ಮಾಡಿದ್ರು ಅದಕ್ಕೆ ಕಾನೂನು ರೀತಿಯಲ್ಲಿ ತಲೆ ಬಾಗಲೇಬೇಕು. ಸಿದ್ದರಾಮಯ್ಯ ಅವ್ರದ್ದು ಇವತ್ತವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲ. ನಾವು ಕಂಡಂಗೆ ನಾವು ಅಸುಮತ್ತುಕರು ದೇವರಾಜ ಅರಸು ಅವರು ಇದ್ದಾಗಿಂದ ನಾವು ರಾಜಕೀಯ ನೋಡ್ತಾನೆ ಇದ್ದೀವಿ, ಬಸವನಗುಡಿಯಲ್ಲೇ ಇದ್ದೀವಿ. ಅವರು ಎಲ್ಲ ಜಾತಿಯವರೆಗೂ ಕೆಲಸ ಮಾಡ್ತಾರೆ. ಮನೆಗೂ ಸಿದ್ದರಾಮಯ್ಯ ಅವರು ಮಾತಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಏನು ಎಸ್.ಎಂ. ಕೃಷ್ಣ ಅವ್ರು ಬಿಟ್ಟರೆ ಇವರೇ ನೆಕ್ಸ್ಟ್ ಬಂದು ಕೆಲಸ ಮಾಡ್ತಾ ಇರೋದು ಕಾಂಗ್ರೆಸ್ ಅಲ್ಲಿ. ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂದ್ಬಿಟ್ಟು JDS ಅವರು BJP ಅವರು ಮಾಡ್ತಾ ಇರೋದು. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಸಿಎಂ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಡ್ತಾ ಇದ್ದಾರೆ. ಈ ಬಗ್ಗೆ ಏನಂತೀರಿ ಸರ್? ಕಾನೂನು ರೀತಿಯಲ್ಲಿ ಈಗ ನಮ್ಮ ದೇಶದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಕಾನೂನು. ಆ ಕಾನೂನಲ್ಲಿ ಯಾರೇ ತಪ್ಪು ಮಾಡಿ ಸಿದ್ದರಾಮಯ್ಯರೇ ಮಾಡಲಿ, ಪ್ರಧಾನಿ ಮೋದಿನೇ ಮಾಡಲಿ, ಯಾರೇ ಮಾಡಿದ್ರು ಅದಕ್ಕೆ ಕಾನೂನು ರೀತಿಯಲ್ಲಿ ತಲೆ ಬಾಗಲೇಬೇಕು. ಕಾನೂನಿಗೆ ಎಲ್ಲರೂ ಸಿದ್ದರಾಮಯ್ಯ ಆಗಲಿ ಇನ್ನೊಬ್ಬರು ಆಗಲಿ ಕಾನೂನಲ್ಲಿ ಏನಾಯಿತು ಅದನ್ನಂತೆ ನಡ್ಕೋಬೇಕು. ಈಗ ವೈಟ್ನರ್ದು ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಇದಾಗಿದ್ದಾವೆ. ಅವ್ರು ಹಚ್ಚಿದ್ದಾರೆ ಅಂತೀರಾ, ಇವ್ರು ಹಚ್ಚಿಲ್ಲ ಅಂತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಈಗಾಗಲೇ ಕುಮಾರಸ್ವಾಮಿ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ, ವೈಟ್ನರ್ ಹಚ್ಚಿರೋದನ್ನ ಬ್ಯಾಟ್ರಿ ಹಚ್ಚಿ ಅದನ್ನ ಈಗ ಮೂಲ ದಾಖಲಾತಿ ತೆಗ್ದಾಗ ಹಚ್ಚಿಲ್ವಾ ಯಾವುದಾದ್ರೂ ಅದು ಬಂದೇ ಬರುತ್ತಲ್ವ ಸರ್? ಇವತ್ತಲ್ಲ ನಾಳೆ ಬರಲೇಬೇಕಲ್ವಾ? ಮೂಲ ಅನ್ನೋದು ಒಂದು ಇದ್ದೇ ಇರುತ್ತಲ್ವ? ಈಗ ಒಂದು ಸಬ್ ರಿಜಿಸ್ಟ್ರಲ್ ಆಫೀಸಲ್ಲಾಗಲಿ ತಾಲೂಕು ಆಫೀಸಲ್ಲಾಗಲಿ ಅದೆಲ್ಲ ಮಾಡಿ ತಾನೇ ಅವರು ಮಾಡೋದು. ಈಗ ಈಚೆ ಬಂದು ನಾವು ಹಚ್ಕೊಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಆದರೆ ಅಲ್ಲಿ ಮೂಲ ಇರೋ ಕಡತದಲ್ಲಿ ಅದು ಇದ್ದೇ ಇರುತ್ತಲ್ವ? ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಬೇಡ? ಅದು ನಾವು ಕೊಡಲೇಬಾರ್ದು ಅಂತ ನಮ್ಗೆ ಇದಿಲ್ಲ ಸರ್. ಕಾನೂನಲ್ಲಿ ಏನಾಯಿತೋ ಅದಾಗಲಿ. ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಸಿಎಂ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಾಗಲಿ ವಿಜಯೇಂದ್ರ ಆಗಲಿ ಪಣ ತೊಟ್ಟು ಕೂತಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರಾಗ್ಬೋದು ಅಂತೀರಾ? ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರು. ನೆಕ್ಸ್ಟ್ ಮುಖ್ಯಮಂತ್ರಿ DK ಶಿವಕುಮಾರ್ ಆದರೆ ಒಳ್ಳೆಯದು. ಯಾಕೆ ಸರ್ DK ಶಿವಕುಮಾರ್ ಅವರು ಇರೋದ್ರೊಳಗೆ ಅವರು ಸ್ವಲ್ಪ ಈಕ್ವಲ್ ಆಗಿ ನೋಡ್ತಾರೆ ಎಲ್ಲರನ್ನೂ. ಸಿದ್ದರಾಮಯ್ಯನವ್ರಿಗಿಂತ ಬೆಟ್ರು. ಸಿದ್ದರಾಮಯ್ಯನವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಸರ್. ಅಭಿವೃದ್ಧಿ ಎಲ್ಲರೂ ಮಾಡಲೇಬೇಕು. ಆ ಸ್ಥಾನಕ್ಕೆ ಬಂದ ಮೇಲೆ ಎಲ್ಲರೂ ಮಾಡಲೇಬೇಕಾಗ್ತದೆ. ಬಟ್ ಎಲ್ಲರೂ ಈಕ್ವಲ್ ಆಗಿ ನೋಡ್ಕೊಳ್ಳೋವಂಥ ಒಂದು ಇದು ಮೆಂಟಾಲಿಟಿ ಸಿದ್ದರಾಮಯ್ಯನವ್ರಿಗಿಂತ ಶಿವಕುಮಾರ್ ಅವ್ರಿಗೆ ಜಾಸ್ತಿ ಇದೆ ಅಂತ ಅನಿಸ್ತದೆ. ಇದು ಮುಡಾ ಹಗರಣ ಸಿಎಂ ಸಿದ್ದು ಅವರಿಗೆ ತಲೆಗೆ ಹತ್ತಿದಲ್ಲ ಈಗಾಗಲೇ, ಇದು ನಿಜಾನ ಅಂತ ಅದು ನಮಗೆ ಗೊತ್ತಾಗಲ್ಲ. ಇವರೇ ಇರಬಹುದು, ನಿಜ ಇರಬಹುದು, ಇಲ್ಲದೇನೂ ಇರಬಹುದು. ಪೇಪರ್ಸ್ಗಳು ಸಿಕ್ಕಿದಾವೆ, ಅದಕ್ಕೆ ವೈಟ್ನರ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿವೆ. ಇದ್ರ ಬಗ್ಗೆ ಏನಂತೀರಿ? ಇರ್ಬೋದು, ಏನೂ ಇಲ್ದಿರ ಅನ್ಕೊಂಡು ನ್ಯೂಸ್ ಹಾಕೋದಿಲ್ವಲ್ಲ. ನ್ಯೂಸ್ ಆಗಿರೋದ್ರಿಂದ ಇದೇ ಇರ್ಬೋದು, ಏನಾದರೂ ಇರ್ಬೋದು ಅದರಲ್ಲಿಗೆ. ಸರ್, ಈಗಾಗಲೇ BJP ನಾಯಕರಾಗಿರ್ಬೋದು, JDS ನಾಯಕರಾಗಿರ್ಬೋದು, ಹೇಗಾದರೂ ಮಾಡಿ ಸಿಎಂ ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೊಡುವ ಹಾಗೆ ಮಾಡಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ ಹೋರಾಟ ಕೂಡ ಮೊನ್ನೆ ಮೈಸೂರು ಚಲೋ ಯಾತ್ರೆನೂ ಕೂಡ ಮಾಡಿದ್ರು. ಬಟ್ ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡಲ್ಲ ಅಂತ ಪಣ ತೊಟ್ಟು ಕೂತಿದ್ದಾರೆ. ಬಟ್ ಹೇಗಾದರೂ ಮಾಡಿ ರಾಜೀನಾಮೆ ಕೊಡಬೇಕಾ ಬೇಡವಾ ಅವರು ಅಂತ? ನಮಗೆ ಗೊತ್ತಿರೋ ಹಾಗೆ ಕೊಡಬಾರ್ದು. ಏನಕ್ಕೆ ಅಂದರೆ ತನಿಖೆಗೆ ಮುಂಚೆನೇ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಒಂದು, ಈ ಮುಡಾ ಹಗರಣದಲ್ಲಿ ಎಲ್ಲರೂ ಸೈಟ್ ತೊಗೊಂಡಿದ್ದಾರಂತೆ. ಎರಡು, ಮೂರನೇದು ಅವರು ನಮಗೆ ನಾವು ಕೊಟ್ಟಿರೋ ಆಸ್ತಿನಲ್ಲಿ ಜಾಗದಲ್ಲಿ ನಮಗೆ ಕೊಟ್ಟಿದ್ದಾರೆ ಸೈಟು ಅಂತಿದ್ದಾರೆ. ಅವರು ಎಲ್ಲರಿಗೂ ಬಡವ್ರಿಗೆ ತುಂಬ ಕೆಲಸ ಮಾಡಿದ್ದಾರೆ. ಎಲ್ಲ ಪಾರ್ಟಿಯವರು ಸೈಟ್ ತೊಗೊಂಡಿದ್ದಾರೆ ಅದರಲ್ಲಿ. ಸರ್, ಈಗ ವೈಟ್ನರ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಇದ್ರ ಬಗ್ಗೆ ಏನಂತಾರೆ? ಅಂದರೆ ಆ ಒಂದು ಫಾರ್ಮ್ ಇದೆಯಲ್ಲ, ಆ ಫಾರ್ಮಲ್ಲಿ ವೈಟ್ನರ್ ಹಚ್ಚಿರೋದು ಕ್ಲಿಯರಾಗಿ ಕಾಣ್ತಾ ಇದೆ. ಇದ್ರ ಬಗ್ಗೆ ಏನಂತೀವಿ? ಅಧಿಕಾರಿಗಳು ಈ ಮೊನ್ನೇನು ಕುಮಾರಸ್ವಾಮಿ ಅವರು ಹೇಳಿದ್ರು ನಂದು ಫೋರ್ಜರಿ ಸೈನ್ ಮಾಡಿದ್ದಾರೆ ಅಂತ. ಅದಕ್ಕೆ DK ಶಿವಕುಮಾರ್ ನೀವು ಒಂದು ಕೇಂದ್ರ ಸಚಿವರಾಗಿದ್ದು ಆ ಮಾತು ಹೇಳಬಾರ್ದು ಅಂದರು. ಇವರಲ್ಲೇ ನಡೀತಾ ಇರ್ತದೆ. ಪಬ್ಲಿಕ್ ಇದೇ ಕಿತ್ತಾಟದಲ್ಲೇ 4 ವರ್ಷ ಕಳೆದು ಬಿಡ್ತಾರೆ. ಕೆಲಸ ಏನೂ ಆಗಲ್ಲ. ನಾವು ಯಾವ ಪಕ್ಷದವರು ಅಲ್ಲ, ಬಡವರಿಗೆ 4 ಜನಕ್ಕೆ ಒಳ್ಳೇದು ಮಾಡೋರು ನಾವು ಹೋಗ್ಬಿಡ್ತೀವಿ. ಈಗ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು, ಅವರವರಲ್ಲೇ DK ಶಿವಕುಮಾರ್ ಬರಲಿ ಅಂತಿದ್ದಾರೆ. ಅವರವರಲ್ಲೇ ಕಿತ್ತಾಟ ಜಾಸ್ತಿ ಇದೆ. ಅವರವರಲ್ಲೇ ಕಿತ್ತಾಟ ಇರಲಿ ಸರ್. ಬಟ್ ಈ ಜನ ಏನು ಹೇಳ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ, ಆದರೆ ಆ ಜಾಗಕ್ಕೆ ಬಂದು DCM ಅವ್ರು ಕೂರ್ಲಿ ಅಂತಿದ್ದಾರೆ. ಇದ್ರ ಬಗ್ಗೆ ಏನಂತೀವಿ? ಇಬ್ಬರು ಕೊಡಲಿ ಅಂತ ಅಲ್ಲ, DK ಶಿವಕುಮಾರ್ ಅವ್ರು ಬಂದು ಆ ಮುಖ್ಯಮಂತ್ರಿ ಸ್ಥಾನ ಆವರಿಸಲಿ ಅಂತಿದ್ದಾರೆ. DK ಅವರು ಪಕ್ಷಕ್ಕೆ ಖರ್ಚು ಮಾಡಿದ್ದಾರೆ, ಇವರು ಕೆಲಸ ಮಾಡಿದ್ದಾರೆ, ಇಷ್ಟೇ ನಮಗೆ ಗೊತ್ತು. ಅದರಲ್ಲಿ BK ಹರಿಪ್ರಸಾದ್ ಇದ್ದಾರೆ, ಆಮೇಲೆ ಯಾರು ಆಳ್ಬರೆಲ್ಲ ಇದ್ದಾರೆ, ಅವರು ಪರಮೇಶ್ವರ್ ಕೇಳ್ತಾ ಇದ್ದಾರೆ, ಸೀನಿಯಾರಿಟಿಗಳೆಲ್ಲ ಇದ್ದಾರೆ.
ಅವರೇನಂತಾರೆ ಸಿದ್ದರಾಮಯ್ಯ ಅವರು ಹೊರಗಿನಿಂದ ಬಂದವರು 2-3 ಸರಿ CM ಆಗಿದ್ದಾರೆ, ನಮಗೆ ಕೊಡಿ ಅಂತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಕೇಳ್ತಾರೆ. ಎಲ್ಲಿಂಗೆ ಒಂದೊಂದು ಹಿಂದುಳಿದ ವರ್ಗ ಮುಂದುಳಿದ ವರ್ಗ ಅಂತ ಹೇಳಿ ಈ ರೀತಿ ಲೂಟ್ ಮಾಡ್ತಾರೆ. ಏನು ಮಾಡೋಣ? ಕೊನೆಗೆ ಸರ್ಕಾರನೇ ಪತನ ಮಾಡಿಬಿಡ್ತಾರೆ ಹೇಗೆ ಅಂತ ಸರ್? ಕುಮಾರಸ್ವಾಮಿ ಅವರು ಈಗಾಗಲೇ ಅವರು ಆರೋಪಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ಅಂತಿದ್ದಾರೆ, ಇಲ್ಲ ನಾನು ಹಿಂದೆ ದೊಡ್ಡ ಷಡ್ಯಂತ್ರನೇ ನಡೀತಾ ಇದೆ. ಈಗಾಗಲೇ ಅದು ರಾಜ್ಯಪಾಲರ ಮೇಲೆ ಹೇಳ್ತಾರೆ. ತಂದೆ ಅಲ್ಲಿ ದೆಹಲಿಗೆ ಅಮಿತ್ ಶಾನ್ ಭೇಟಿಯಾಗಿ ಸರ್ಕಾರನ 6 ತಿಂಗಳಲ್ಲಿ ಬೀಳಿಸ್ತೇನೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ಅದು ಅವರಲ್ಲಿರುತ್ತೆ. ಇದು ರಾಜ್ಯಪಾಲರಿಂದ ಹಿಡಿದು ರಾಷ್ಟ್ರಪತಿಯವ್ರಿಗೆ ಹೋಗ್ಬೇಕು. ಅದು ಮೊನ್ನೆ ಬಾಂಗ್ಲಾದೇಶದಲ್ಲಿ ನಡೆದಂಗೆ ಇಲ್ಲೂ ಮಾಡ್ತೀವಿ ಅಂತಾರೆ. ಯಾರು ಮಾತು ನಂಬೋದು? ಅಲ್ಲೂ ಹಿಂಗೇನೆ ಹಿಂಸೆಯಾಗಿ ಸುಮಾರು ಜನ ಹಿಂದೂಗಳು. ಈಗ ಶೋಷಿತ ನಾಯಕರು ನಿನ್ನೆ ಸಿದ್ದರಾಮಯ್ಯ ಪರ ಬೆಂಬಲ ಘೋಷಿಸಲಿಕ್ಕೆ ನಿನ್ನೆ ಒಂದು ಪ್ರೊಟೆಸ್ಟ್ನ ಹಮ್ಮಿಕೊಂಡಿದ್ರು. ಬಟ್ ಅದು ಈಗ ಸಿದ್ದರಾಮಯ್ಯನವರು ಬೆಂಬಲ ನಿಂತಿದ್ದಾರಲ್ಲ, ಈ ವಿಚಾರವಾಗಿ ಏನಂತೀರಿ? ಸಿದ್ದರಾಮಯ್ಯ ಅವ್ರದ್ದು ಇವತ್ತವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲ. ನಾವು ಕಂಡಂಗೆ ನಾವು ಹಸು ಮತ್ತು ಕರು ದೇವರಾಜ ಅರಸು ಇದ್ದಾಗಿಂದ ನಾವು ರಾಜಕೀಯ ನೋಡ್ತಾನೆ ಇದ್ದೀವಿ. ಬಸವನಗುಡಿಯಲ್ಲೇ ಇದ್ದೀವಿ. ಅವರು ಎಲ್ಲ ಜಾತಿಯವ್ರಿಗೂ ಕೆಲಸ ಮಾಡ್ತಾರೆ. ಹಿಂದುಳಿದ ವರ್ಗ ಮುಂದುಳಿದ ವರ್ಗ ಅಂತ ನೋಡಲ್ಲ. ಆದರೂ ಬಡವರಿಗೆ ಫ್ರೀ ಪಾಸಿಂದ ಹಿಡಿದು ಕರೆಂಟು ಅದು ಇದು ಇಷ್ಟು ವರ್ಷ ಯಾರೂ ಮಾಡೋದು ಅವ್ರು ಮಾಡಿದ್ದಾರೆ. ಅದನ್ನು ಇವರೆಲ್ಲ ಹೇಳಿ ಟ್ಯಾಕ್ಸ್ ದುಡ್ಡು ಅಲ್ಲಿ ಪೋಲಾಗತ್ತೆ ಇಲ್ಲಿ ಪೋಲಾಗತ್ತೆ. ಇವ್ರುಗಳು ಮಾತ್ರ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ, ಮಾಡ್ಕೊತಾನೂ ಇದ್ದಾರೆ. ಎಷ್ಟು ಟ್ರಸ್ಟ್ ಹಾಳಾಗಿಲ್ಲ. ಎಲ್ಲ ಕಾಲದಲ್ಲೂ ನಡೀತಾರೆ. ಈಗ ಸ್ವಲ್ಪ ಜಾಸ್ತಿ ನಡೆಯುತ್ತೆ. ಈಗ ನಮ್ಮ ಗಾಂಧಿ ಬಜಾರ್ನೇ ಹಾಳು ಮಾಡ್ಬಿಟ್ರು ಬಸವನಗುಡಿನ. ಯಾರು ಹೇಳೋದು ನಾವು? ರಾಜೀನಾಮೆ ಕೊಡಿಸ್ಲೇಬೇಕಂತ ಪಣ ತೊಟ್ಟು ಕೂತಿದ್ದಾರೆ. ಹೇಗೆ ಅವ್ರು ರಾಜೀನಾಮೆ ಕೊಡ್ತಾರಾ ಅಂತೀರಾ? ದಯವಿಟ್ಟು JDS BJP ಹೊಂದಾಣಿಕೆಯಿಂದ ಏನು ತೊಂದರೆ ಇಲ್ಲ. ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಮೂಮೆಂಟ್ ಇಲ್ಲ. ಯಾಕೆಂದರೆ ಅವರು ಪಬ್ಲಿಕ್ಕಿಗೆ ಇಡೀ ಕರ್ನಾಟಕಕ್ಕೆ ಜನತೆಗೆ ಮಾತಾಗಿದ್ದಾರೆ. ಏನು ಕರ್ನಾಟಕ ಜನ ಮನೆಗೂ ಸಿದ್ದರಾಮಯ್ಯ ಅವರು ಮಾತಾಗಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಕರ್ನಾಟಕದಲ್ಲಿ. ಏನು SM ಕೃಷ್ಣ ಅವ್ರು ಬಿಟ್ಟರೆ ಇವರೇ ನೆಕ್ಸ್ಟ್ ಬಂದು ಕೆಲಸ ಮಾಡ್ತಾ ಇರೋದು ಕಾಂಗ್ರೆಸ್ಸಲ್ಲಿ. ಏನು ಅವರು ರಾಜೀನಾಮೆ ಕೊಡೋವಂಥ ಅವಶ್ಯಕತೆ ಇಲ್ಲ. BJPಯವರು JDS ಅವರು ಹೊಂದಾಣಿಕೆ ಮಾಡ್ಕೊಳೋಕ್ಕೆ ನೆಕ್ಸ್ಟು MP ಎಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಗೆಲ್ಲನ ಅಂದ್ಬಿಟ್ಟು ಈ ಥರ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ಈಗ ಮೂಢ ಹಗರಣದ ತಲೆ ಕಟ್ಟಿದೆಯಲ್ಲ ಸಿದ್ದರಾಮಯ್ಯನವರಿಗೆ. ಮೂಢ ಹಗರಣ ಅವರು ಏನು ಮಾಡಿಲ್ಲ, ಪ್ರೂಫ್ ಮಾಡ್ತೀನಿ ಅಂತ ಹೇಳಿದಾರಲ್ಲ ಅವರೇ. ಮೂಢ ಹಗರಣ ಏನಿದೆಯೋ ಪ್ರೂಫ್ ನನ್ನ ಹತ್ರ ತಮ್ಮನ್ನಿ, ನಾನು ಅವತ್ತೇ ರಾಜೀನಾಮೆ ಕೊಡ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಫಾರ್ಮ್ ಸಿಕ್ಕಿದೆಯಲ್ಲ ಈಗಾಗಲೇ ವೈಟ್ನರ್ ಪ್ರೂಫ್ ತೋರಿಸಿ ಅಂತ ಹೇಳಿದಾರಲ್ಲ. ಪ್ರೂಫ್ ತೋರಿಸಿದ್ದಾರೆ. ಪ್ರೂಫ್ ತೋರಿಸಿದ್ಮೇಲೆ ಅವ್ರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಆಯ್ತಾ? ಈಗ ವೈಟ್ನರ್ದು ಲಫ್ಡ ನಡೆದಿದೆ ಗೊತ್ತಾನೆ ನಿಮಗೆ? ಹೌದು ಸರ್, ಅದು ಅವರು ಹೇಳಿದಾರಲ್ಲ, ನಿಮ್ಮ ಹತ್ರ ಬಯೋಡೇಟಾ ಇದ್ದರೆ ನಮ್ಗೆ ತಂದು ಕೊಡಿ, ನಾನು ಆವಾಗಲೇ ಇಮಿಡಿಯೇಟ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರಲ್ಲ. ನೀವು ತಂದು ತೋರಿಸಿ ಇಮಿಡಿಯೇಟ್ ರಾಜೀನಾಮೆ ಅವ್ರು ಕೊಡದೆ ಅವರೇ ಕರ್ನಾಟಕ ಜನತೆ ಹೊಡಿತಾರೆ. ಆಯಿತಾ? CM ಸಿದ್ದರಾಮಯ್ಯನವರಾಗಿರ್ಬೋದು, ಸಾಕಷ್ಟು ಜನ ಏನಂತಿದ್ದಾರೆ, ರಾಜ್ಯಪಾಲರಿಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೌದು. ಒಬ್ಬ ನಮ್ಮ ರಾಜ್ಯದ ಪ್ರತಿಷ್ಠಿತ ವ್ಯಕ್ತಿ ಬಗ್ಗೆ ಈ ರೀತಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇದು ಕೆಟ್ಟ ಕರ್ನಾಟಕೇನು ಒಂದು ಕೆಟ್ಟ ಅಗೌರವದ ಮಾತುಗಳು ಮಾಡ್ತಾ ಇರೋದು. ಏನು ಸಿದ್ದರಾಮಯ್ಯವರು ಕರ್ನಾಟಕ ಜನತೆಗೆ ಮಾತಾಗಿದ್ದಾರೆ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂದ್ಬಿಟ್ಟು JDS ಅವರು BJP ಅವರು ಮಾಡ್ತಾ ಇರೋದು. ಆಯಿತಾ? ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಒಂದು ಮನೆಗೆ ಹೋಗಿ ಕೇಳಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಇಲ್ಲಿ ಕರ್ನಾಟಕದಲ್ಲಿ. ಏನು ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಇವರು BJPಯವರು JDS ಅವರು ಹೊಂದಾಣಿಕೆ ಮಾಡ್ಕೊಂಡು ನೆಕ್ಸ್ಟ್ ಇವಾಗ MP ಎಲೆಕ್ಷನ್ ಹತ್ರ ಬರ್ತಿದ್ದೆಯಲ್ಲ, ಅವ್ರು ಗೆಲ್ಲಬೇಕು ಅಂದ್ಬಿಟ್ಟು ಈ ರೀತಿ ಕುಕ್ಕಂತರ ಮಾಡ್ತಾ ಇದ್ದಾರೆ. ಹಿಂಗೇನು ಮಾಡಿ ಹೆಂಗಾದರೂ ಮಾಡಿ ಸರ್ಕಾರ ಪತನ ಆಗುತ್ತಾ ಅಂತ? ಪತನ ಗ್ಯಾರಂಟಿ ಆಗಲ್ಲ. 5 ವರ್ಷ ಇವರೇ ನಡೆಸ್ಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯವರು ನಡೆಸ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಕಾಂಗ್ರೆಸ್ಸೇ ಬರೋದು. DK ಶಿವಕುಮಾರೇ ನೆಕ್ಸ್ಟ್ ಮುಖ್ಯಮಂತ್ರಿ. ನೋಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.